ಇದೀಗ ಎಲ್ಲಾ ಮೃತದೇಹಗಳನ್ನ ಶಿಫ್ಟ್ ಮಾಡಿದ್ದಾರೆ ಸಿಬ್ಬಂದಿ ಅನ್ನೋದು ಗೊತ್ತಾಗ್ತಾ ಇದೆ. ಸೀಟ್ ನಂಬರ್ ಅನ್ನ ಆಧರಿಸಿ ಮೃತದೇಹಗಳನ್ನ ಶಿಫ್ಟ್ ಮಾಡಿದ್ದಾರೆ. ಜೊತೆಗೆ ಸೀಟ್ಗಳಲ್ಲಿ ಪತ್ತೆಯಾದ ದೇಹದ ಭಾಗಗಳು ಮೃತದೇಹದ ಪಕ್ಕ ಸೀಟ್ ನಂಬರ್ ಅನ್ನ ಹಾಕಿ ಶಿಫ್ಟ್ ಮಾಡಿದ್ದಾರೆ. ಯಾವ ಸೀಟ್ನಲ್ಲಿ ಯಾವ ದೇಹದ ಭಾಗಗಳು ಪತ್ತೆಯಾಗಿದೆಯೋ ಅದಕ್ಕೆ ಆ ಸೀಟ್ನ ನಂಬರ್ ಅನ್ನ ಹಾಕಿ ಮೃತದೇಹವನ್ನ ಶಿಫ್ಟ್ ಮಾಡಲಾಗ್ತಾ ಇದೆ. ಸಿಬ್ಬಂದಿ ಇದಾಗಲೇ ಶಿಫ್ಟ್ ಮಾಡಿದ್ದಾರೆ. ಇನ್ನು ಪತ್ತೆಯಾದ ವಸ್ತುಗಳನ್ನ ಸಂಗ್ರಹಿಸ್ತಾ ಇದ್ದಾರೆ FSL ಸಿಬ್ಬಂದಿ. ಕರ್ನೂರು ಜಿಲ್ಲಾಸ್ಪತ್ರೆಗೆ ಎಲ್ಲಾ ಮೃತದೇಹಗಳನ್ನ ಶಿಫ್ಟ್ ಮಾಡಲಾಗ್ತಾ ಇದೆ. ನಮ್ಮ ಪ್ರತಿನಿಧಿ ಭೀಮೇಶ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಆಂಧ್ರ ಪ್ರದೇಶದ ಕರ್ನೂಲ್ ಬಳಿ ಬಸ್ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸದ್ಯ FSL ತಂಡ ಘಟನಾ ಸ್ಥಳದಲ್ಲಿ ಬೀಡು ಬಿಟ್ಟಿರುವಂಥದ್ದು ದೃಶ್ಯದಲ್ಲಿ ತಮಗೆ ತೋರಿಸ್ತಾ ಹೋಗ್ತೀನಿ. ಯಾವ ರೀತಿ FSL ತಂಡ ಸದ್ಯ ಬಸ್ ಏನೋ ಅಗ್ನಿ ಅವಘಡಕ್ಕೆ ತುತ್ತಾಗಿದೆ. ಈ ಬಸ್ನಲ್ಲಿ ಈಗಾಗಲೇ ಕೆಲವೊಂದಿಷ್ಟು ವಸ್ತುಗಳು ಅಂದರೆ ಸುಟ್ಟು ಕರಕಲಾಗಿರುವಂಥ ವಸ್ತುಗಳ ಪೈಕಿ ಕೆಲವೊಂದಿಷ್ಟು ಸೂಕ್ಷ್ಮವಾಗಿರುವಂಥ ವಸ್ತುಗಳನ್ನು ಈಗಾಗಲೇ ಸದ್ಯ FSL ತಂಡ ಕಲೆಕ್ಟ್ ಮಾಡಲಾಗ್ತಾ ಇರುವಂಥದ್ದು. ಅಂದರೆ ಘಟನೆಗೆ ಅಸಲಿ ಕಾರಣ ಏನು ಅನ್ನೋದ್ರ ಬಗ್ಗೆ ಸಾಕಷ್ಟು ಗೊಂದಲಗಳು ಕೂಡ ಇರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಪೊಲೀಸರ ಪ್ರಾಥಮಿಕ ತನಿಖೆ ವೇಳೆ ಬಸ್ ಚಾಲಕನ ನಿರ್ಲಕ್ಷ್ಯ ಕಾರಣ ಅಂತ ಹೇಳಲಾಗಿತ್ತು. ಎಲ್ಲೊಂದು ಕಡೆ ಬಸ್ನಲ್ಲಿ ಏನೋ ಹಾಯಾಗಿ ನಿದ್ರೆ ಮಾಡಿ ತಮ್ಮ ತಮ್ಮ ಊರುಗಳನ್ನ ಸೇರಬೇಕು ಅನ್ಕೊಂಡಿದ್ರು ಪ್ರಯಾಣಿಕರು. ಎಲ್ಲೋ ಒಂದು ಕಡೆ ಚಿರನಿದ್ರೆಗೆ ಜಾರಿದ್ದಾರೆ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ದೃಶ್ಯದಲ್ಲಿ ನಾವು ನೋಡ್ಬೋದು ಫೋನ್ಗಳು ಕೂಡ ಸಾಕಷ್ಟು ಫೋನ್ಗಳನ್ನು ಕೂಡ ಬೆಂಗಳೂರಿನತ್ತ ಕೊಂಡೋಗ್ಲಾಗ್ತಿತ್ತು ಅನ್ನೋಂಥದ್ದು. ಅಂದ್ರೆ ಯಾವ್ದಾದ್ರು ಎಂಟರ್ಪ್ರೈಸಸ್ ಅವರಿಗೆ ಇಲ್ಲ ಯಾವ್ದಾದ್ರು ಮಳಿಗೆ ಇದನ್ನ ತೆಗೆದುಕೊಂಡು ಹೋಗ್ಲಾಗ್ತಾ ಇತ್ತು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಮೊಬೈಲ್ಗಳು ಕೂಡ ಇಲ್ಲಿ ಸಿಕ್ಕಿರುವಂಥದ್ದು ದೃಶ್ಯದಲ್ಲಿ ಅದನ್ನು ಕೂಡ ತಾವು ನೋಡ್ಬೋದು. ಯಾವ ಸೀಟಲ್ಲಿ ಯಾವ ಒಂದು ಮೃತದೇಹ ಸಿಕ್ಕಿದೆ ಅವುಗಳನ್ನ ಐಡೆಂಟಿಫೈ ಮಾಡಲಾಗಿರುವಂಥದ್ದು. ಅಲ್ಲಿ ಸಿಕ್ಕ ವಸ್ತುಗಳನ್ನು ಕೂಡ ಆ ಒಂದು ಮೃತದೇಹಕ್ಕೆ ಹೋಲಿಕೆ ಮಾಡೋ ರೀತಿಯಲ್ಲಿ ಎಲ್ಲವೂ ಕೂಡ ವ್ಯವಸ್ಥಿತವಾಗಿ ಇರಿಸಲಾಗಿರುವಂಥದ್ದು. ಎಲ್ಲೊಂದು ಕಡೆ ಯಾವ ಮೃತದೇಹ ಐಡೆಂಟಿಫೈ ಆಗೋದಿಲ್ವೋ ಅಂತಹ ಮೃತದೇಹಗಳನ್ನ DNA ಮೂಲಕ ಪತ್ತೆ ಹಚ್ಚುವಂತ ಕೆಲಸಕ್ಕೆ ಜಿಲ್ಲಾಡಳಿತ ಕೂಡ ಮುಂದಾಗಿರುವಂಥದ್ದು ದೃಶ್ಯದಲ್ಲಿ ತಾವು ನೋಡಬಹುದು. ಈ ಮುಂಭಾಗದಲ್ಲಿ ಅಂದ್ರೆ ಡ್ರೈವರ್ ಸೀಟ್ ಏನಿದೆ ಇದೇ ಮುಂಭಾಗದಲ್ಲಿ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿ ಹೋಗಿರುವಂಥದ್ದು. ಘಟನೆ ನಡೆದಂತಹ ಸಂದರ್ಭದಲ್ಲಿ ಚಾಲಕ ಒಂದು ಪಕ್ಷ ಸಮಯ ಪ್ರಜ್ಞೆಯಿಂದ ಬಸ್ಸನ್ನ ನಿಲ್ಲಿಸಿದ್ರೆ ಖಂಡಿತವಾಗ್ಲೂ ಇಂತಹದ್ದೊಂದು ದುರ್ಘಟನೆ ಸಂಭವಿಸ್ತಾ ಇರಲಿಲ್ಲ. ಎಲ್ಲೊಂದು ಕಡೆ ಬೈಕಿಗೆ ಡಿಕ್ಕಿ ಹೊಡೆದಂತಹ ಸಂದರ್ಭದಲ್ಲಿ ಆತ ಸುಮಾರು 400 ಮೀಟರ್ನಷ್ಟು ದೂರ ಬೈಕನ್ನ ತನ್ನ ಬಸ್ನ ಅಡಿಯಲ್ಲಿ ಸಿಗಾಕೊಂಡ್ರು ಕೂಡ ಆತ ಅದನ್ನ ತಳ್ಕೊಂಡೇ ಬಂದಿದ್ದಾನೆ. ಹೀಗಾಗಿ ಎಲ್ಲೊಂದು ಕಡೆ ಬೈಕ್ನ ಪೆಟ್ರೋಲ್ ಟ್ಯಾಂಕ್ ನಿಂದ ಸ್ಪಾರ್ಕ್ ಉಂಟಾಗಿರಬಹುದು ಅನ್ನುವಂಥ ಶಂಕೆ ಕೂಡ ವ್ಯಕ್ತವಾಗಿರುವಂಥದ್ದು. ಇದೇ ಕಾರಣಕ್ಕಾಗಿ ಆ ಸ್ಪಾರ್ಕ್ ನಿಂದ ಬಸ್ಗೆ ಹೊಗೆ ಆವರಿಸಿದೆ. ಇದಾದ ಬಳಿಕ ಏಕಾಏಕಿ ಕ್ಷಣ ಮಾತ್ರದಲ್ಲೇ ಇಡೀ ಬಸ್ ದಗದಗನೆ ಹೊತ್ತು ಉರಿತಾ ಇತ್ತು. 4 ಜನ ಒಂದೇ ಕುಟುಂಬದವರು ಅನ್ನುವಂಥ ವಿಚಾರ ಕೂಡ ಗೊತ್ತಾಗ್ತಾ ಇರುವಂಥದ್ದು. ಹೀಗಾಗಿ ಎಲ್ಲೊಂದು ಕಡೆ ಪೊಲೀಸರಿಗೆ ಉಳಿದ ಮೃತದೇಹಗಳ ಒಂದು ಗುರುತು ಯಾವ ರೀತಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಚಾಲೆಂಜಿಂಗ್ ಆಗಿರುವಂಥದ್ದು. ಚಾಲಕನ ನಿರ್ಲಕ್ಷ್ಯಕ್ಕೆ ಸದ್ಯ ಇಂಥದ್ದೊಂದು ದೊಡ್ಡ ಭೀಕರ ಘಟನೆ ನಡೆದಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಸದ್ಯ ಕರ್ನೂಲ್ ಪೊಲೀಸರು ಸುದೀರ್ಘವಾಗಿರುವಂತಹ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಜೊತೆಗೆ ಮೃತದೇಹಗಳನ್ನು ಕೂಡ ಹಸ್ತಾಂತರ ಮಾಡುವಂಥದ್ದು, ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನು ಸದ್ಯ ಕಲೆಕ್ಟ್ ಮಾಡ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ವಾಸುದೇವ್ ಜೊತೆ ಭೀಮೇಶ್ ಪೂಜಾರ್, TV9 ಕರ್ನೂಲ್.